ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮತ್ತು ಅವ್ರು ಬಂದ್ರಿ ಮತ್ತು ನಮ್ಮ ಅಪ್ಪ ರೀ ಭಾಳ ಇದು ಮಾಡಿದ್ರಿ, ಟೆನ್ಷನ್ ತಗೋದ್ರಿ ಅವರು. ಮತ್ತು ನಾವು ಎಲ್ಲರೂ ಹೇಳಿದ್ದೀವಿ ರೀ, ನೀವು ಟೆನ್ಷನ್ ತಗೋಬೇಡ್ರಿ, ಮತ್ತು ಅವ್ರು ಬರ್ತಾರ, ಏನು ಹಂಗೆ ಅವ್ರು ಇದು ಮಾಡ್ತಾರ, ನೀವು ಏನು ಟೆನ್ಷನ್ ಮಾಡ್ಕೋಬೇಡ್ರಿ ಅಂತ ಎಲ್ಲರೂ ನಾವು ಹೇಳಿದ್ದೀವಿ ರೀ. ಆದ್ರೆ ಅವ್ರಿಗೆ ಟೆನ್ಷನ್ ಭಾಳ ಬಂತು ರೀ. ಎಲ್ಲ ಇಷ್ಟು ಪ್ರೆಷರ್ ಮಾಡಿದ್ರಿ. ಯಾಕಂದ್ರೆ ಈಗ 31 ತಾರೀಕು ನಾವು ಬರ್ತೀವಿ ರೀ, ನೀವು ಸೀಲ್ ಮಾಡ್ತೀವಿ, ಎಲ್ಲ ಭಾಂಡಿಗಳು ಹೊರಗೆ ಇದು ಮಾಡ್ತೀನಿ ಅಂತ ಎಲ್ಲ ಭಾಳ ಪ್ರೆಷರ್ ಮಾಡಿದ್ದಾರೆ ಅವರು. ಮತ್ತು ಅವ್ರು ಎಲ್ಲ ಊರಾಗ ರೀ ಗಾಡಿ ಇದು ಮಾಡಿದ್ರಲ್ಲ, ಅನೌನ್ಸ್ ಮಾಡೋಕೆ ಹೋಗಿದ್ರಲ್ಲ, ಆ ಗಾಡಿ ಬಂದ ತಕ್ಷಣ ಎಲ್ಲಾರ್ದು ಫೋನ್ ಬಂತ್ರಿ, ನಾ ತೊಗೋತೀನಿ ಮನಿ ಅಂತ, ನಿಮ್ದು ಇಲ್ಲವಾಗೈತಿ ಇದಂತ ಹಂಗೆಲ್ಲ ಇದು ಪ್ರೆಷರ್ ಮಾಡಿದ್ದಾರೆ ಅವ್ರಿಗೆ. ಅದಕ್ಕೆ ಹಂಗೆ ಮಾಡಿದ್ದಾರೆ ಅವ್ರು. ಅದ ಸಾತೇರಿ ಹೊನ್ನಪ್ಪ ರುಟ್ಕುಟೆ ಅವ್ರದ್ದು ಮನೆ ಲೀಲಾವ್ ಮಾಡಿದ್ದೀವಿ ರೀ, ಯಾರು ತೊಗೋತೀರಿ ಅಂತ ಇದು ತಗೋರಿ ಅಂತ ಎಲ್ಲ ಪೂರ್ತಿ ಊರಾಗ ಅನೌನ್ಸ್ ಮಾಡಿದ್ದಾರೆ ಅವ್ರು. 12 ಲಕ್ಷ ತಗೊಂಡಿದ್ದೀವಿ ರೀ, ಮತ್ತು 4 ಲಕ್ಷ ಇದು ಮಾಡಿದ್ದೀವಿ ರೀ, ತುಂಬಿದ್ದೀವಿ ರೀ ನಾವು. ಅದು ಹೊಲಕ್ಕೆ ರೀ. ಹಾಂ, ಸ್ಪೀಕರ್ದಾಗ ಹೇಳಿದ್ದಾರೆ ಅವ್ರು. ಮತ್ತು ಎಲ್ಲಾರ್ದು ನಮ್ಗೆ ಫೋನ್ ಬಂತ್ರಿ, ನಾ ಮನೆ ತಗೋತೀನಿ ಅಂತ. 4 ದಿನ ಮುಂಚೆ ಅವರು ಬಂದು ಮಾಪ್ ತಗೊಂಡು ಹೋಗಿದ್ರು ಇಲ್ಲಿ ಎಲ್ಲ ಮನಿದ್ರಿ. ಮತ್ತು ನಾವು ಸೀಲ್ ಮಾಡ್ತೀವಿ ರೀ 31 ತಾರೀಕು ಅಂದರೆ ನಾ ಬರ್ತೀವಿ ರೀ. ನೀವು 5 ಲಕ್ಷ ತುಂಬಿದ್ದಾರೆ, ಇವತ್ತು 5 ಲಕ್ಷ ತುಂಬಿದ್ದಾರೆ, ನಾವು ಏನೂ ತಗೊಳಂಗಿಲ್ಲ. 10 ಲಕ್ಷದ ಕೊಟ್ಟಿದ್ದಾರೆ, ನಾವು ತುಂಬಂಗಿಲ್ಲ. ಪೂರ್ತಿ 30 ತಾರೀಕಿಗೆ ಪೂರ್ತಿ ನಮ್ಗೆ ತುಂಬಬೇಕು ಅಂತ ಹಂಗೆ ಹೇಳಿ ಹೋಗಿರ್ರಿ. ಅಷ್ಟು 4 ಲಕ್ಷ ತುಂಬಿದ್ದೀವಿ ರೀ ನಾವು. ಇಷ್ಟು ಉಳಿವಿತ ಈಗ ಮೂರನೇ ಚಾಲು ಐತ್ರಿ ಈ ವರ್ಷ. 3 ವರ್ಷ ಚಾಲು ಐತ್ರಿ ಈಗ. ಮತ್ತು 2 ದಿನ ನಮ್ಗೆ ಅವಕಾಶ ಕೊಡ್ರಿ, ನಾವು ತುಂಬ್ತೀರಿ ಅಂತ ಹೇಳಿದಂದರೆ, ಇಲ್ಲ ನಿಮ್ಮ ಹಿಂಗೆ ಅಂತೀರಿ ಅಂತ ಇದು ಮಾಡಿದ್ರಿ. ಹೋಗಿ ಕ್ಯಾಸ್ರಿ ನಮ್ಮ ತಮ್ಮ ಅದಲ್ಲ, ಅವನ ಕಡೆಯಿಂದ 10 ರೂಪಾಯಿ ಇದ್ರೆ ಕೋಡ್ ಅಂತ ಇನ್ಸರ್ಟ್ ಮಾಡಿದ್ದವ್ರಿ. ಇಲ್ಲ ಹಿಂಗೆ ಮಾಡಾತೀರಿ ಸಾಹೇಬ್ರೆ ಅಂದ ಅವನು ಅಂದ್ರೆ, ಇಲ್ಲ 10 ರೂಪಾಯಿ ಕೋಡ್ ಅಷ್ಟನಿಂದ ಇದೈತಿ, ಕಿಮ್ಮತ್ ಐತಿ ಅಂತ ಹಿಂಗೆ ಹೇಳಿ ಹೋದ್ರ ಅವರು. ಹಾಂ, ಅದು ಅವ್ರು ಆ ಮನೆ ಲಾಸ್ಟ್ ಖೋಲಿಗೆ ಕುಂತ ಹೊರಗೆ ಬರಲಿಲ್ಲ ರೀ ಅವ್ರು. ಫುಲ್ ಮಾನಸಿಕ ಆತ್ರಿ. ಮತ್ತು ನಾವು ನಮ್ಗೆ ಜೊತೆಗೆ ಮಾತಾಡಿಲ್ಲ, ಏನೂ ಇಲ್ಲ, ಗಪ್ಪ ಎಲ್ಲ ಕೇಳಿಸೋದು, ಗಪ್ಪ ಇರೋದು, ಹಂಗೆ ಇದು ಮಾಡಿರ ಅವರು. ಅದು ಹೊಲ್ದಾಗ ರೀ, ಹಾರ್ಮರ್ ಇದ್ರಿ ಅವರು. ನಂದು ಹೆಸರು ಕವಿತಾ ಗಜಾನನ್ ಕಡೆ ಮನೆ.